ನಮಸ್ಕಾರ ಸ್ನೇಹಿತರ, ಗ್ಯಾರಂಟಿ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ನೀವೆಲ್ಲ ನೋಡಿರ್ತೀರಾ, ನೀವೆಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಏನೊಂದು ನ್ಯೂಸ್ ಟ್ರೆಂಡ್ ಆಗ್ತಿದೆ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡ್ತಾರಂತೆ ಅನ್ನುವಂತ ಒಂದು ಟಾಪಿಕ್ ಬಗ್ಗೆ ತುಂಬಾನೇ ಟ್ರೆಂಡ್ ಆಗ್ತಿದೆ. ಈ ಒಂದು ಟಾಪಿಕ್ ಈಗ ನೀವು ಕೇಳ್ಬೋದು, ಹಾಗಾದ್ರೆ ಇಲ್ಲಿ ನೀವು ನೋಡಿದ್ರೆ ಒಂದು ಗ್ಯಾರಂಟಿ ಯೋಜನೆದು ಹಣ ಬಂದಿದೆ ಅಂತ ಹೇಳ್ತಿದ್ದೀರಾ, ಅಲ್ಲಿ ನೋಡಿದ್ರೆ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡೋ ಡಿಸ್ಕಷನ್ ಅಲ್ಲಿ ಇದಾರೆ ಅಂತ ನೀವೆಲ್ಲರೂ ಕೇಳ್ತಿರ್ಬೋದು. ಆದ್ರೆ ಇದು ನಿಜ. 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗ್ಯಾರಂಟಿ ಯೋಜನೆಯ ಹಣ ಬಂದ್ಬಿಟ್ಟು ಇವತ್ತು ಜಮಾ ಆಗಿದೆ. ಓಕೆನಾ? ಯಾವ ಯೋಜನೆಯ ಹಣ ಜಮಾ ಆಗಿದೆ ಏನು ಅನ್ನುವಂತಹ ಒಂದು ಸಂಪೂರ್ಣವಾದ ಮಾಹಿತಿ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಈಗಲೇ ಪಟ್ ಅಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಕೊಡ್ತಿರ್ತೀನಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡ್ತಾರೆ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿದೆ, ಕೇಂದ್ರದಲ್ಲಿ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ. ಆ ಒಂದು ಕಾರಣದಿಂದ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡ್ತಾರೆ. ಕರ್ನಾಟಕದಲ್ಲಿ ಕೇವಲ 9 MP ಸೀಟ್ಸ್ ಅನ್ನು ಮಾತ್ರ ಕಾಂಗ್ರೆಸ್ ಸರ್ಕಾರದಿಂದ ಗೆದ್ದಿರುವ ಕಾರಣದಿಂದ ಒಂದು ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡ್ತಾರೆ ಅನ್ನುವಂತಹ ನ್ಯೂಸ್ ವೈರಲ್ ಆಗಿರುತ್ತೆ, ನೀವು ಎಲ್ಲ ಕಡೆ ನೋಡಿರ್ತೀರಾ. ಆದ್ರೆ ಈಗ ಇವೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಸರ್ಕಾರದ ಕಡೆಯಿಂದ ಒಂದು ಗ್ಯಾರಂಟಿ ಯೋಜನೆಯ ಹಣವನ್ನ ಜಮಾ ಮಾಡಿದ್ದಾರೆ. ಇವತ್ತೇ ಜಮಾ ಮಾಡಿದ್ದಾರೆ. ಓಕೆನಾ? ಜಮಾ ಮಾಡಿರುವಂತಹ ಒಂದು ಮೆಸೇಜ್ ಪ್ರೂಫ್ ಕೂಡ ತೋರಿಸ್ತೀನಿ ನಿಮ್ಗೆ. ಅದ್ರ ಜೊತೆಗೆ ಯಾವ ಯೋಜನೆದ ಹಣ ಜಮಾ ಮಾಡಿದಾರೆ ಅಂತ ಹೇಳ್ತೀನಿ. ಓಕೆನಾ? ಈಗ ನಮ್ಗೆ ಟೋಟಲ್ ಎಷ್ಟು ಯೋಜನೆಗಳಿದಾವೆ? 5 ಯೋಜನೆಗಳಿದಾವೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. 1 ಗೃಹಲಕ್ಷ್ಮಿ, 2 ಗೃಹ ಜ್ಯೋತಿ, ಮತ್ತೆ 3 ಅನ್ನಭಾಗ್ಯ, ಓಕೆನಾ, 4 ಶಕ್ತಿ ಯೋಜನೆ, 5 ಯುವ ನಿಧಿ ಯೋಜನೆ. ಓಕೆನಾ? ಈ ಒಂದು 5 ಯೋಜನೆಗಳಾದ್ರೆ ಇದಾವೆ ಈಗ ನಮ್ಗೆ. ಓಕೆನಾ? ಈ 5 ಯೋಜನೆಗಳಲ್ಲಿ ಯಾವ್ದು ಹಣ ಕೊಡಬೇಕಿತ್ತು ನಿಮ್ಗೆ? ಗೃಹಲಕ್ಷ್ಮಿ ಯೋಜನೆದು ಹಣ ಕೊಡಬೇಕು, ಅನ್ನಭಾಗ್ಯ ಯೋಜನೆದು ಹಣ ಕೊಡಬೇಕು, ಮತ್ತೆ ಯುವ ನಿಧಿ ಯೋಜನೆದು ಪ್ರತಿ ತಿಂಗಳು ಹಣ ಕೊಡಬೇಕು. ಓಕೆನಾ? ಅನ್ನಭಾಗ್ಯ, ಗೃಹಲಕ್ಷ್ಮಿ ಮತ್ತೆ ಯುವ ನಿಧಿ, ಈ 3 ಯೋಜನೆಗಳದ್ದು ನಿಮ್ಗೆ ಪ್ರತಿ ತಿಂಗಳು ಹಣ ಆದ್ರೆ ಬರಬೇಕು. ಈಗ ಇಲ್ಲಿ ಏನಾಗಿದೆ ಅಂದ್ರೆ ನಿಮ್ಗೆ ಮತ್ತೆ ಶಕ್ತಿ ಯೋಜನೆ ಗೊತ್ತಿದೆ, ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತೀರಾ, ಮತ್ತೆ ಕರೆಂಟ್ ಉಚಿತವಾಗಿ ಸಿಗ್ತಿರುತ್ತೆ. ಓಕೆನಾ? ಈಗ ಇಲ್ಲಿ ಯಾವ ಯೋಜನೆದ ಹಣ ಬಂದಿದೆ ಅಂದ್ರೆ 3,000 ಹೇಳ್ತೀನಿ. ನೋಡಿ, ಇಲ್ಲಿ ನೀವು ನೋಡ್ಕೋಬಹುದು, ಇವರ ಅಕೌಂಟ್ಗೆ, ಇಲ್ಲಿ ಅಕೌಂಟ್ಗೆ 3,000 ಕ್ರೆಡಿಟ್ ಆಗಿದೆ. ಓಕೆನಾ? ಇದು ಒಂದು ಯೋಜನೆ ಇದೆ, ಹಣ ಆದ್ರೆ ಕ್ರೆಡಿಟ್ ಆಗಿರುವಂತದ್ದು. ಎಷ್ಟು? 3,000 ಹಣ ಆದ್ರೆ ಕ್ರೆಡಿಟ್ ಆಗಿದೆ. ಯಾವತ್ತು ಕ್ರೆಡಿಟ್ ಆಗಿದೆ ಅಂದ್ರೆ ಇವತ್ತು 11/6/2024. ಓಕೆನಾ? 11/6/2024 17:47ಗೆ. ಓಕೆನಾ? ಅಂದ್ರೆ ಈಗ 5:47 ಏನಾಗಿದೆ ಅಂದ್ರೆ ಹಣ ಆದ್ರೆ ಜಮಾ ಆಗಿದೆ. 5:47 ಹಣ ಆದ್ರೆ ಜಮಾ ಆಗಿದೆ. ಓಕೆನಾ? 5:47:36 ಹಣ ಆದ್ರೆ ಜಮಾ ಆಗಿದೆ. ಇದು ಯಾವ ಯೋಜನೆ ಅಂತ ಹೇಳ್ಬಿಡ್ತೀನಿ ನೋಡಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಯುವ ನಿಧಿ ಯೋಜನೆ. ಓಕೆನಾ? ಯುವ ನಿಧಿ ಯೋಜನೆದು ಡಿಗ್ರಿ ಕಂಪ್ಲೀಟ್ ಆಗಿ ಜಾಬ್ ಸಿಗದೆ ಇರುವಂತಹ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ 3,000 ಹಣ ಆದ್ರೆ ಕೊಡ್ತಾರೆ. ಆ ಒಂದು 3,000 ಹಣ ಆದ್ರೆ ಜಮಾ ಆಗಿರುವಂತದ್ದು. ಮತ್ತೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ 1,500 ಆದ್ರೆ ಕೊಡ್ತಾರೆ. ಇದು ಡಿಗ್ರಿ ವಿದ್ಯಾರ್ಥಿ ನಾನು ತೋರಿಸ್ತಿರೋದು ಮೆಸೇಜ್ ಬಂದ್ಬಿಟ್ಟು ಡಿಗ್ರಿ ವಿದ್ಯಾರ್ಥಿದು, ನಮಗೆ ಪರಿಚಯ ಇರುವಂತಹ ವಿದ್ಯಾರ್ಥಿ ತೋರಿಸ್ತಿದ್ದೀನಿ ಇಲ್ಲಿ. ಓಕೆನಾ? ಆ ಒಂದು ವಿದ್ಯಾರ್ಥಿಗೆ 3,000 ಹಣ ಆದ್ರೆ ಬಂದಿದೆ. ನಿಮ್ಗೂ ಕೂಡ ಹಣ ಬಂದಿರುತ್ತೆ. ಇವತ್ತು ಹಣ ಬಂದಿದೆ, ಮತ್ತೆ ನಿನ್ನೆ ರಾತ್ರಿ ಕೂಡ ಹಣ ಬಂದಿದೆ. ಓಕೆನಾ? 10ನೇ ತಾರೀಕು ನಿನ್ನೆ ನೈಟ್ 5 ಗಂಟೆಯಲ್ಲಿ 6 ಗಂಟೆಯಲ್ಲೆಲ್ಲ ಹಣ ಬಂದಿದೆ. ಚೆಕ್ ಮಾಡ್ಕೊಳ್ಳಿ. ನಿನ್ನೆ ಸಾಯಂಕಾಲ 5ಗೆ 6ಗೆ ಬಂದಿದೆ, ಮತ್ತೆ ನಿನ್ನೆ ನೈಟ್ 7-8 ಕೂಡ ಹಣ ಬಂದಿದೆ. ಮತ್ತೆ ಪೆಂಡಿಂಗ್ ಇರುವಂತವ್ರದ್ದು ಇವತ್ತು ಕೂಡ ಹಣ ಬಂದಿದೆ. ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಈ ಹಣ ಕೆಲವರಿಗೆ ಬರ್ತಿಲ್ಲ ಅಂತ ಕಾಮೆಂಟ್ ಆಗ್ತಿರ್ತೀರಲ್ಲ, ಯಾಕೆ ಬರ್ತಿರಲ್ಲ ಅಂದ್ರೆ ಪ್ರತಿ ತಿಂಗಳು ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ನಿಮ್ಗೆ ಜಾಬ್ ಸಿಕ್ಕಿಲ್ಲ ಅನ್ನುವಂಥದ್ದು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಯುವ ನಿಧಿ ಯೋಜನೆಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನುವಂತಹ ಒಂದು ವಿಡಿಯೋ, ಮತ್ತೆ ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅನ್ನುವಂತಹ ವಿಡಿಯೋ, 2 ವಿಡಿಯೋ ಮಾಡಿದ್ದೆ ನಾನು. ಆ 2 ವಿಡಿಯೋ ಮತ್ತೆ ಬೇಕಾದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಕಾಮೆಂಟ್ ಬಾಕ್ಸ್ ಅಲ್ಲೂ ಪಿನ್ ಮಾಡಿರ್ತೀನಿ. ಅಲ್ಲೋಗಿ ಚೆಕ್ ಮಾಡ್ಕೊಂಡು ಸೆಲ್ಫ್ ಡಿಕ್ಲರೇಷನ್ ಆದ್ರೆ ಕೊಡಿ. ಓಕೆನಾ? ಈಗ ಗ್ಯಾರಂಟಿ ಯೋಜನೆಗಳು ನಿಮಗೆ ಕಂಟಿನ್ಯೂ ಆಗುತ್ತೆ, ರದ್ದಾಗಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತಾನೆ ಹೇಳ್ಕೋಬಹುದು. ನೋಡೋಣ, ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗ್ಲಿ ಯಾವುದೇ ಯೋಜನೆಗಳ ಬಗ್ಗೆ ಆಗ್ಲಿ ಅಪ್ಡೇಟ್ಸ್ ಬಂದ್ರೆ ಕ್ವಿಕ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಬೇರೆ ಏನೇ ಡೌಟ್ಸ್ ಇದ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.